ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ. ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ಪ್ರತಿದಿನ ನಂದು ರುಟೀನ್ ಶುರು ಆಗೋದನ್ನು ಸೂರ್ಯದೇವನ ನೋಡಿ ಸೂರ್ಯದೇವನ ಜೊತೆ ಸ್ವಲ್ಪ ಮಾತಾಡಿ ರುಟೀನ್ ಶುರು ಆಕೈತಿ. ಇವತ್ತು ಒಂದು ಅದ್ಭುತವಾದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಮನೆಯ ಸುತ್ತಮುತ್ತ ಮತ್ತು ನಮ್ಮ ಹೊಲದಲ್ಲಿ ಏನೆಲ್ಲ ಐತೆ ಅಂತ ಹೇಳಿ ಒಂದು ಸ್ಮಾಲ್ ಮಿನಿ ಲಾಗ್ ಥರ ಇದರಲ್ಲಿ ಶೇರ್ ಮಾಡ್ಕೊಳಕತ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಾ, ನಮ್ಮ ಗೌರಿ ಮೊದಲೆಲ್ಲ ನಾನು ನಮ್ಮ ಮನೆಯವ್ರ ಗಾಡಿಗೆ ಹೋಗ್ತಿದ್ರಲ್ಲ, ಆವಾಗೆಲ್ಲ ನನ್ನ ಗೌರಿ ಮೈ ತೊಳೆಯೋದಾಗಲಿ, ಸಗಣಿ ಗುಡಿಸೋದಾಗಲಿ, ಹಾಲು ಹಿಂಡೋದಾಗಲಿ ಪ್ರತಿಯೊಂದನ್ನು ನಾನು ಮಾಡ್ತಿದ್ನಿ. ಆವಾಗ ವಿಡಿಯೋ ಭಾಳ ಚೆಂದ ಮೂಡಿ ಬರ್ತಿದ್ದು. ಈಗ ನಮ್ಮ ಮನೆಯವರು ಗಾಡಿಗೆ ಹೋಗೋದು ಬಿಟ್ರಲ್ಲ, ನಾನು ಸ್ವಲ್ಪ ಟ್ರೀಟ್ಮೆಂಟ್ ಅತಿ ಶುರು ಆಯ್ತಲ್ಲ, ಆವಾಗಿನಿಂದ ಗಾಡಿಗೆ ಬಿಟ್ಟವ್ರೆ ವಾಪಸ್ ಈಗ ಇಲ್ಲೇ ಹೊಲದಾಗ ಅವ್ರು ಕೆಲಸ ಮಾಡ್ಕೋತಾರೆ. ನಾನು ಸೀರೆ ಬಿಸ್ನೆಸ್ಸು ಸೀರೆ ಬಿಸ್ನೆಸ್ ಮಾಡ್ತೇನೆ, ಅದರಲ್ಲಿ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಮತ್ತು ಲಾಗು ಇತ್ತೀಚೆಗೆ ಸರಿಯಾಗಿ ಹಾಕೋಕ್ಕಾಗಲ್ದಂಗೆ ದಯವಿಟ್ಟು ಕ್ಷಮೆ ಇರಲಿ. ಭಾಳಷ್ಟು ಜನ ಪರ್ಸ್ನಲ್ಲಾಗೂ ಮೆಸೇಜ್ ಹಾಕ್ತೀರಿ ಡೈಲಿ ಲಾಗ್ ಹಾಕ್ರಿ ಅಂಥೇಳಿ. ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ಕೊಂಬರ್ರಿ. ಎಷ್ಟೊಂದು ಅದ್ಭುತವಾಗಿ ಬಂದೈತೆ ಅಂತಂದ್ರೆ ನನಗೆ ಖುಷಿ ಆಗತೈತಿ. ಇಷ್ಟೆಲ್ಲ ನಮ್ಮ ಹೊಲದಲ್ಲಿ ಐತಲ್ಲ ಅಂಥೇಳಿ. ಇದು ಕಾಮ ಕಸ್ತೂರಿ ನೋಡ್ರಿ. ಈಗ ಕಾಮ ಕಸ್ತೂರಿ ನೀರಲ್ಲೆಲ್ಲ ನೆನೆಸಿಟ್ಟು ತಿಂತಾರಲ್ಲ, ಅದೇ ಕಾಮ ಕಸ್ತೂರಿನ ಅಥವಾ ಬೇರೆ ಅದಂತ ನನಗೂ ಕನ್ಫ್ಯೂಷನ್ ಐತಿ. ಒಂದು ಸಲ ನನ್ನ ಫ್ರೆಂಡ್ನು ಕೇಳಿದೆ ನಾನು, ಬಟ್ ನಾನು ಯೂಟ್ಯೂಬಲ್ಲಿ ಎಲ್ಲನೂ ಸರ್ಚ್ ಮಾಡಿದ್ರು ನಂಗೆ ಇದೇ ಥರನೇ ಇತ್ತು. ಬಟ್ ನನಗೆ ಅಷ್ಟೊಂದು ಧೈರ್ಯ ಬರಲ್ತು. ಅದನ್ನು ಕಾಮ ಕಸ್ತೂರಿ ಬೀಜ ಸ್ವಲ್ಪ ತೆಗೆದಿಟ್ಟೇನಿ. ಇಷ್ಟೆಲ್ಲ ಮನೆ ಹಿಂದ್ಗಡೆ ಇರೋದು ಇಷ್ಟೆಲ್ಲ ತರಕಾರಿ ಐತಿ. ಮೊದಲೆಲ್ಲ ತರಕಾರಿ ಭಾಳ ಬೆಳೀತಿದ್ವಿ. ಇನ್ನು ನೆಕ್ಸ್ಟ್ ಇಯರ್ಲ್ಲ ಈ ವರ್ಷದಿಂದ ಇನ್ನು ಮತ್ತು ತರಕಾರಿ ಐತಿ ಹಾಕ್ಬೇಕು ನಾವು ಮನೆ ಪೂರ್ತೈಕ. ಇದು ಬೆಟ್ಟದ ನೆಲ್ಲಿಕಾಯಿ ನೋಡ್ರಿ. ನಾನು ನಿನ್ನೆ ಇದು ಗಿಡ ತೊಗೊಂಬರೋದು ನಾನು ತೋರಿಸಿದ್ನಲ್ಲ ವಿಡಿಯೋ, ಅದರ ನಂತರ ತೊಗೊಂಬಂದು ಹಚ್ಚಿದ್ವಿ. ಮತ್ತು ಎಲೆ ಬಳ್ಳಿ ಇಷ್ಟೆಲ್ಲ ಐತೆ ನೋಡಿರಿ. ಇದು ಗೆಣಸು, ಇದು ಬಿಳಿ ಗೆಣಸು ಮತ್ತು ಬಾಳೆಗೊನೆ. ಇದನ್ನು ಒಂದು ಮಿನಿ ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡೇನಿ. ನೋಡದೇ ಇರೋರು ನೀವು ಶಾರ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಮತ್ತು ಶಾರ್ಟ್ ವಿಡಿಯೋ ಭಾಳಷ್ಟು ಜನ ನೋಡೋಂಗಿಲ್ಲ, ಹಾಗಾಗಿ ನಾನು ಫುಲ್ ವಿಡಿಯೋದಲ್ಲಿ ಆ್ಯಡ್ ಮಾಡೀನಿ. ಇದು ಆಪಸ್ಕಾಯಿ ನೋಡಿರಿ. ಆಪಸ್ದು 2 ಗಿಡ ಅದಾವೆ. ಹೋದ ವರ್ಷ 1 ಗಿಡ ಆಗಿತ್ತು, ಈ ವರ್ಷ 1 ಗಿಡ ಆಗೈತಿ. ಹೋದ ವರ್ಷ ಆಗಿದ್ದು ಈ ವರ್ಷ ಆಗಿಲ್ಲ, ಈ ವರ್ಷ ಆಗಿದ್ದು ಮುಂದಿನ ವರ್ಷ ಏನು ಮಾಡ್ತಿದ್ದೆ ಗೊತ್ತಿಲ್ಲ. ಇದು ಲೆಮನ್ ಗ್ರಾಸ್ ಮತ್ತು ಸೀತಾಫಲ ಕಡ್ದಿದ್ವಲ್ಲ, ಅವು ಎಷ್ಟು ಚಂದ ಚಿಗುರೊಡದವ. ಆಬೂಲಿ ಮತ್ತು ಮಲ್ಲಿಗೆ ನೋಡೋಕೆ 2 ಕಣ್ಣು ಸಾಲದ ನೋಡ್ರಿ. ಅಷ್ಟು ಚಂದ, ಅಷ್ಟು ಸುಂದರವಾಗಿ ಕಾಣಿಸ್ತಾವೆ. ಮತ್ತು ಇವು ಪ್ಯಾಸನ್ ಫ್ರೂಟಲ್ಲಿ 2 ಥರ ಬರ್ತಾವೆ. ಇದು ಗ್ರೀನೇ ಇರ್ತೈತಿ, ಇನ್ನೊಂದು ಥರ ಪಿಂಕ್ ಬರ್ತೈತಿ. ಅದು ನೆಕ್ಸ್ಟ್ ಇಯರ್ ಆಗ್ಬೋದೇನೋ ಬಹುಶಃ. ಇದು ಮತ್ತು ಏನಂತಾರೆ ಮನಿ ಪ್ಲಾಂಟ್ ಮತ್ತು ಮಲ್ಲಿಗೆ ಹೂವು ನೋಡಿದ್ರಲ್ಲ, ಖುಷಿ ಆಯ್ತು ಅಂತ ಅನ್ಕೋದೆ ನಾನು. ನಾವು ಮೊನ್ನೆ ಇದು ಹೊಲಕ್ಕೆ ಅಲ್ಲಿ ಅಪ್ಪನ ಹತ್ರ ಹೋದಾಗ ಜಾನಿಯನ್ನು ತೊಗೊಂಬಂದಿದ್ವಲ್ಲ, ಜಾನಿಯನ್ನು ಹೆಂಗಿರ್ತೈತೆ ಅಂತ ತೋರ್ಸಾಕತ್ತೀನಿ. ವಿಡಿಯೋ ಪೂರ್ತಿ ನೋಡ್ಕೊಂಬರ್ರಿ. ಹಂಗೆ ವಿಡಿಯೋನ ಲೈಕ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ತಿನ್ನೋಕನ್ನ ಸ್ವೀಟ್ ಹುಳಿ ಇರ್ತೈತಿ, ಬೀಜ ಇರ್ತಾವಲ್ಲ, ಈ ಥರನ ಬೀಜ ಮತ್ತು ಪಲ್ಪ್ ಏನು ಜಾಸ್ತಿ ಇರೋಂಗಿಲ್ಲ ಅದ್ರ ಮ್ಯಾಗ. ಅದನ್ನೆಲ್ಲ ತಿನ್ನೋಕೆ ಭಾಳ ರುಚಿ ಆಕೈತಿ. ಸ್ವಲ್ಪ ಪಾರ್ಸಲ್ ಹಾಕಿ ಸ್ವಲ್ಪ ಊರಿಗೆ ಹೋಗಿ ಬಂದ್ರಾತಂತ ಉಪಕಾರ ಮಾಡಿ ಮತ್ತೆಲ್ಲ ನೀನ ಮಾಡ್ದಕ್ಕೆ ನಾ ಅದನ್ನು ಇಲ್ಲ ಅಂತ ಹೇಳಿದ್ನ. ಮೊದಲ ಮನೆಗೆ ಬಂದ ಹೋಯ್ರಿ ಅಂತ ಹೇಳಿ ನೀವು ಇಬ್ರು ಹೋಗ್ಬಿಡ್ತೀರಿ. ಬಾ ಮನೆಗೆ ಹೋಗ್ತೀವಿ ಅಂತೇಳಿ ಕ್ಲಾಸಿಂದ ಹೇಳಿಲ್ಲ. ಇರ್ಲ ಹತ್ತು ಇದನ್ನೊಂದು ಇಟ್ಟ ಹಿಡ್ಕೋತೀಯ. ನಾ 10 ಮಟ್ಟ ಮುಂದೆ ಇಟ್ಕೊಂಡ್ಬಿಡು. ಒಜ್ಜೆ ಭಾಳ ಐತಿದ. ಒಂದಿಟ್ಟ ಬಟಗುರ್ಕ ಮಟ್ಟ ಅಷ್ಟ ಇಟ್ಕೊ. ಇವ್ವ ಎತ್ತಿವಲ್ತು ಒಂದು ಕೈಗದ. ಗಾಡಿ ಚಾಲು ಮಾಡೋಕನ ಮೊದಲು ಯಾವುದೂ ಮಾಡಂಗಿಲ್ಲ, ಮಾಡಿದ್ರಿಂದ ಇವನ್ ಯಾರು ಹಿಡ್ಕೋರಿ. ಊಟ ಮಾಡಿ ಬರ್ತೀವಿ. ಅಲ್ವಾ ಊಟ ಫುಲ್ ಆಯ್ತು ಅಂತ ತಿನ್ನಿ. ಏನು ಬರ್ತೀನಿ. ವಿಡಿಯೋ ಕಮ್ಮಿ ಹಾಕತ್ ಹೇಳೋನಲ್ಲ. ಬೇಕೇನೆ
ಬರಂಗಿಲ್ಲ ಮತ್ತದ ಇದ್ರಲ್ಲೇ ಬರೋದಟ್ಟ ಕುಡಿಯ ಬರ್ರಿ ಈಗ 8 ಗಂಟೆ ಆಗೈತೆ ಟೈಮ್. ಏನು ಮಾಡಾಕತ್ತಾರ ನೋಡೋಣ. ನಮ್ಮ ಮನ್ಯಾಗ 4 ದಿನ ಆತು ಅಡುಗೆನ ಮಾಡಿದ್ದಿಲ್ಲ. 4 ದಿನ ಆತು ಅಡುಗೆನ ಮಾಡಿದ್ದಿಲ್ಲ. ಇವತ್ತು ಅಡುಗೆ ಮಾಡಾಕತ್ತಾರ. ಇಲ್ಲೇ ಕೊಬ್ಬರಿ ಸಾರು ಕುದಿಯಾಕತ್ತೈತೆ ನೋಡ್ರಿ, ಮಸ್ತ್ ಪಕ್ಕಿ. ಇಲ್ಲಿ ಚಪಾತಿಗೆ ಹಿಟ್ಟು ನಾದಾಕತ್ತಾರ ಹಿಂಗೆ ಕೆಟ್ಟ ಜಳ ರೀ, ಬಿಸಿಲೈತಿ ಕಾವು. ಅದಕ್ಕಾಗಿ ಕೆಟ್ಟ ಜಳ ಬಿಸಿಲು ಐತ್ರಿ, ಕೆಟ್ಟ ಜಳ ಐತಿ. ಅದಕ್ಕಾಗಿ ಹೊರಗೆ ಅಡುಗೆ ಮಾಡಾಕತ್ತಾರೆ. ನಮ್ಮ ಮನ್ಯಾಗ ಮಾಡ್ತಾರೆ ಹೊರಗಾರ. ಒಂದು ನೆಲ್ಲಿಕಾಯಿ ನೋಡ್ರಿ ಹೆಂಗೆ ಆಗತ್ತಾವ ಇದು. ಫುಲ್ ಯಾರಿಗಾರು ನೆಲ್ಲಿಕಾಯಿ ಬೇಕಾದ್ರೆ ಹೇಳ್ರಿ. ನೋಡ್ರಿ ನೆಲ್ಲಿಕಾಯಿ ನೋಡ್ರಿ. ಚಾರ್ಲಿ ಏಯ್ ಎದ್ದು ಬಾ. ಚಾರ್ಲಿ, ನಮ್ಮ ಚಾರ್ಲಿ ನೋಡ್ರಿ ಮುಕ್ಕೊಂಡತ್ ಮಗಂದಲ್ಲಿ. ಅದೊಳಗೆ ಹೊಡಿಬೇಡ, ಫೋಟೋ ಕ್ಯಾನ್ಸಲ್ ಮಾಡಿ ಫೋಟೋ ಹೊಡಿ. ಈಗ ಆಮ್ರ ಟೇಸ್ಟ್ ಮಾಡೋಣ ಬರ್ರಿ. ಹಾಕೊಂದಿಟ್ಟ ಸುಡ್ತತಿ. ಕೊಬ್ಬರಿ ಸಾರು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಇದೊಂಥರ ಬಯಕೆ ಸಾರು ನೋಡ್ರಿ. ಬಯಕೆನ ಆಸೆನ ಯಾವುದೋ ಒಂದು. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತನ. ಉಪ್ಪು 2 ಸಲ ಹಾಕಿನೂ ಗೊತ್ತಾಗಲ್ಲ. ಎಲ್ಲ ಬರೋಬ್ಬರಿ ಆಗೈತಿ. ಭಾಳ ದಿನದ ನಂತರ ನಾನು ಚಪಾತಿ ಮಾಡಾಕತ್ತೀನಿ. 1 ಪದರು 2 ಪದರು 3 ಪದರು 4 ಪದರಿನೂ ಕೇಳಿರಿ. 10 15 20 ಪದರಿನೂ ಚಪಾತಿನೂ ಯಾವತ್ತರ ಕೇಳಿರಿ. ಇಲ್ಲಲ್ಲ, ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರತ್ತೆ. ಮೊದಲಿಂದ ಫಾಲೋ ಮಾಡ್ಕೊಂಡು ಇವಾಗಲೂ ವಿಡಿಯೋ ನೋಡೋರಿಗೆ. ಒಂದು ಸಲ ಇದನ್ನು ಚಪಾತಿನ ಮಾಡಿದ್ನಿ. ಒಂದು 20 ಅಥವಾ 30 ಪದರಿಂದ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಹಾಕೊತ ಹೋಗೋದು. ಇದು ಹಸಿ ಕೆಲವ್ರಿಗೆ ಏನು ಅನ್ಸತ್ತಂದ್ರೆ ಬೇಯ್ದಿರ್ತೈತೆ ಅಂತ ಡೌಟ್ ಇರ್ತೈತಿ. ಬಟ್ ಇದರಲ್ಲಿ ಏನಂದ್ರೆ ಈಗ ನಾವು ಹಬೆ ಅಂತಾರಲ್ಲ ಹಂಗೆ ಬೇಯ್ತೈತಲ್ಲ, ಒಂದು ಬೇಯಿಸಿರ್ತೀವಲ್ಲ ಅದ್ರ ಕಾವಿಗೆ ಇದು ಮಸ್ತ್ ಬೇಯ್ದಿರ್ತೈತಿ. ನಾನು ತೋರಿಸ್ತೀನಿ. ಯಾಕಂದ್ರೆ ತಿನ್ನಕ್ಕಂತನ ಮಾಡೋದು ನಾವು ಇವನ್ನ. ಭಾಳ ಅಂದ್ರೆ ಭಾಳ ರುಚಿ ಅಕ್ಕವ. ನಿಮ್ಗೆಲ್ಲರ ಒನ್ ಡೇ ಪಿಕ್ನಿಕ್ ಅತ್ತಿ ಹೋಗ್ಬೇಕಾದ್ರೆ ಮಾಡಿ ಕಟ್ಕೊಂಡು ಹೋದ್ರೆ ಪೂರ್ತಿ ಚಪಾತಿ ಅಂದ್ರೆ ಮ್ಯಾಗ ಹಾಕಿರ್ತಲ್ಲ ಸ್ಟೆಪ್ ಬೈ ಸ್ಟೆಪ್ ಇಷ್ಟು ಮೆತ್ತಗೆ ಇರ್ತಾವೆ. ಇವು ಬಾಯಾಗಿಟ್ರೆ ಇಟ್ಟರೆ ಕರಬೇಕು. ಆ ಥರ ಹೋಳಿಗೆ ಥರ ಅಕ್ಕಾವು. ಉಳ್ಳಿ ಸಣ್ಣ ಹೊರ್ಕೊಂಡೆ ನಾನು. ಪದರಿನ ಚಪಾತಿ ಮಾಡ್ಬೇಕಂತ ಹಿಟ್ಟು ನಾವು ಸ್ವಲ್ಪ ಮಿದುನ ನಾದ್ಕೋತೀವಿ. ಹಾಗಾಗಿ ಏನಂತಂದ್ರೆ ರೌಂಡ್ ಶೇಪ್ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ. ಇಲ್ಲಿ ನಾವು ಚಪಾತಿ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ಶೇಪ್ ಮುಖ್ಯ ಆಗಂಗಿಲ್ಲ. ಅದು ಬೇಯೋದು ಮುಖ್ಯ ಆಗ್ತೈತಿ. ಉರಿ ಒಂದೇ ಲೆವೆಲಲ್ಲಿ ಇಟ್ಕೋಬೇಕು ನಾವು, ಜಾಸ್ತಿ ಕಡಿಮೆ ಹಿಂಗೆಲ್ಲ ಇಟ್ಕೋಬಾರ್ದು. ಒಂದು ಈಚ ಕಡೆ ಮಗಲು ಒಂದು ಆಚ ಕಡೆ ಮಗಲ್ನ ಅದು. ಆಯ್ತಳಿ ಬಿಸಿ ಚಪಾತಿ ತಿನ್ನೋಣ ಬರ್ರಿ. ನಮಗೆ ಬಿಸಿ ಬಿಸಿ ಚಪಾತಿ ತಿನ್ನೋದಂದ್ರೆ ಹಿಂಗೆ ಹಾಂ ಸುಡ್ತಾವು. ಅದು ಬಿಸಿ ಚಪಾತಿ ತಿನ್ನೋದು ನಾವು ಭಾಳ ಟೇಸ್ಟ್ ನೋಡ್ರಿ. ಪಲ್ಯನೇ ಬೇಕಾಗಿಲ್ಲದ್ರ ನಾವು ಬಿಸಿ ಚಪಾತಿ ಅದರ ನಿನ್ನ ಅಂದ್ರೆ ಊಟಕ್ಕೆ ಹಜರಿ ಹಚ್ಚಿದ್ರೆ ಸುಮ್ಮನೆ ನಾನು ಬೇಸಿಡ್ತಾಳೆ ನೋಡಿಕ್ಕೆ.
ಅಲ್ಲಿ ಸಿಡ್ದಿತ್ತದ ಎಣ್ಣೆ ಒಣಗಿತ್ತದ ಆಕೆ ಹಂಗೆ ಅದಾವ ಅಂತ ಗೊತ್ತೈತಿ. ಆಕೆ ಮುಂದೆ ಇಲ್ಲಿ ದೊಡ್ಡಪ್ಪ ಮಿಸ್ಟೇಕ್ ಮಾಡೀನಿ ಎಣ್ಣೆ ಹೊಡೆದು ಅಂದ್ರೆ ಏನಾಗ್ತದ. ಆಕೆ ಹಂಗೆ ಅದಾವ ಅಂತ ಗೊತ್ತಿದ್ದು ಇನ್ನೂ ಬಡ ಬಡ ಕಿತ್ತ ಇಲ್ಲ ಟೈಮ್ದಾಗ ನೋಡಿ ಆಕೆ ಕಿತ್ತ ಹೋಗೋದು ಕಬ್ಬಿನ್ಯಾಗಾರ ಹೋಗೋದಾರ ಬೆವತಾಳಿಕಿ ದೊಡ್ಡಪ್ಪನ ಅಂತೇಳಿ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಅಲ್ಲ, ನೀ ತಿಳ್ಕೊಳ್ಳೋ ಇಲ್ಲಲ್ಲ ಒಂದಿಟ್ಟ ಊಟ ಬಿಚ್ಚಬೇಡ್ಲಿ ಅವ್ನು ಚಪಾತಿ ಅವನೇ ಬಿಚ್ಚಾಕತ್ತಿ. ಹೊರಗೆ ಕಿಚನ್ ರೂಮ್ನ್ಯಾಗ ಹುಗಿ ಹೆಂಗೆ ಕಾಣ್ತತ್ ನೋಡ್ರಿ. ದೌಡ್ ಮಾಡ್ರಿ ಹೊಟ್ಟೆ ಹಸ್ತತ್ ನಂದು. ತಂಗಿನ ಏನೋ ಹೇಳಿದ್ನಿಲ್ಲ ಆ ಡಬ್ಬ್ಯಾಗಿಂದೇನ. ನಾ ಏನೋ ತೊಗೊಂಬಂದಿದ್ನಿಲ್ಲ, ಏನೋ ಯಾರು ತೊಗೊಂಬಂದಿದ್ದು ನೀವು ನಿನಗೆ. ನಿಮಗೆ ಬೇಕಾದ್ರೆ ತೋರಿ ಮತ್ತೆ. ಬರೀ ಫ್ರೆಂಡ್ಸ್ ಊಟ ಮಾಡೋಣಂತ. ರಾತ್ರಿ ಊಟಕ್ಕೆ ಚಪಾತಿ ಕೊಬ್ಬರಿ ಸಾರ. ನಾ ಇಲ್ಲಿ ಕುಂದ್ರಲಿ ನೀರು ಕುಣ್ತೀನಿ. ಚಪಾತಿ ಬರ್ರಿಪ್ಪ, ಬಿಸಿ ಚಪಾತಿ ಜಿಟಿ ಮಳಿ ಊಟ ಮಾಡೋಣ ಬರ್ರಿ. ಏನೋ ಆ ಕಡೆ ಗುಡು ಗಡು ಶುರು ಮಾಡಿಬಿಟ್ಟೈತಿ. ನೋಡ್ಬೇಕು ಮಳೆ ಬರ್ತೈತಿಲ್ಲ ಗೊತ್ತಿಲ್ಲ. ಅಯ್ಯಪ್ಪ ಶಿವನಿ ಪರಮೇಶ್ವರ, ನಂಗೆ ತತ್ತಿ ಬೇಡ, ತತ್ತಿ ತಿನ್ನಂಗಿಲ್ಲ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡ್ರಿ. ಇವತ್ತಿನ ರೂಟಿನ ಹೆಂಗೆ ಇರ್ತೈತಿ ನೋಡ್ಕೊಂಬರ್ನು ಬರ್ರಿ. ನಮ್ಮ ಮೂರು ಮಾವಿನಕಾಯಿ ಆಗ್ಯಾವ ನೋಡ್ರಿ. ಎಲ್ಲದವ್ರು ಮಸ್ತ್ ಮಾವಿನಕಾಯಿ ಆಗ್ಯಾವು. ನಮ್ಮ ಚಾರ್ಲಿ ಅಲ್ಲಿ ಏನೋ ಮಾಡಾಕ. ಚಾರ್ಲಿ ಬಾ ಚಾರ್ಲಿ ಅಲ್ಲಿ ಏನೋ ಮಾಡಾಕತ್ತೈತಿ. ನಿನ್ನಂತರೂ ಮಸ್ತ್ ಬಾಳಿ ಗಿಡಗಳು ಹಸನು ಮಾಡಿಬಿಟ್ಟನ್ರಿ. ಈಗ ಟೈಮ್ ಎಷ್ಟಾಗೈತಿಪ್ಪ ಅಂತಂದ್ರೆ ನಾನು ಆಕಳ ಹಿಂಡಕ್ಕೆ ಹೊಂಟನು. ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ 6 ಗಂಟೆ ಆಗೈತಿ. ಮಸ್ತ್ ಬಾಳಿ ಹಸನು ಮಾಡೀನಿ. ಮತ್ತು ಇಲ್ಲೇ ನಮ್ದು ಕಾರ್ ನೋಡ್ರಿ. ನಿಂತ ಬಿಟ್ಟದ ಪಾಪ 2-3 ತಿಂಗಳು ಆತದ. ಅದನ್ನು ಹತ್ತಿ ಅಡ್ಡಾಡೋಕೆ ಟೈಮ್ ಇಲ್ಲ. ಎಲ್ಲಾರು ತೊಗೊಂಡು ಹೋಗ್ಬೇಕಂದ್ರೆ ಟೈಮ್ ಇಲ್ಲ. ನಮ್ಮ ಮನೆಯಾಗಿ ನಾವು ರೊಕ್ಕನೂ ಕೊಡೋಲ್ರಿ ಅಡ್ಡಾಡಕ್ಕೆ. ಮತ್ತು ಮೊನ್ನೆ ಒಂದು ಚಿಕ್ಕು ಗಿಡ ತಂದೀವು, ಒಂದು ಮೋಸಂಬಿ ಗಿಡ ತಂದೀವು. ಮೋಸಂಬಿ ಹಣ್ಣು ಯಾರಿಗಾರ ಬೇಕಾದ್ರೆ ಹೇಳ್ರಿ. ಒಂದು ಬೆಟ್ಟದ ನೆಲ್ಲಿಕ ತಂದೀವು, ಅವು ಬೇಕಾದ್ರೆ ಹೇಳ್ರಿ, ಅವನು ಕೊಡ್ತೀವಿ. ಇವು ಕೋಳಿ ನಮ್ಮವ ನೋಡ್ರಿ. ಇಷ್ಟು ನಾವು ಕೋಳಿ ಅಂತೀವಿ, ನೀವು ನಿಮ್ಮ ಊರಾಗ ಏನು ಅಂತೀರಿ ಹೇಳ್ರಿ ಅವಕ್ಕೆ. ಈಗ ಇಲ್ಲಿ ಏನು ಮಾಡಾಕತ್ತಾರ ನೋಡೋಣ್ರಿ ನಮ್ಮ ಮೇಡಮ್ಮ. 6 ಗಂಟೆಗೆ ಬಿಸಿ ರೊಟ್ಟಿ. ಕಟ್ಗೆ ಒಲಿ ಮೇಲೆ 6 ಗಂಟೆಗೆ ಅಂದ್ರೆ ಬಿಸಿ ರೊಟ್ಟಿ. ಈಗ ಆಕಳ ಹಿಂಡ್ಕೊಂಡು ಬಂದವನ ಹಂಗೆ ಒಂದು ಚರಿಗೆ ಹಾಲು ಹಾಕಿದವನ, ಕಲಿಸಿ ಬಡ್ದು ಬಿಡುದು ನೋಡ್ರಿ. ಈಗ ಬಿಸಿ ರೊಟ್ಟಿ ರೆಡಿ ಆಗತ್ತವ. ಸಂಜೆಗೆ ಒಂದು ಹುಂಜಾಕ್ ಕೊಯ್ಬೇಕಂತೈತಿ ಇವತ್ತು. ಬೇಡ ಅಡ್ಡಾಡ್ಲ ನೋಡ್ರಿ. ಬೆಳಗಿನ 6 ಗಂಟೆಗೆ ಎಲ್ಲರ ಮನ್ಯಾಗ ನಾಷ್ಟ ಇರ್ತದೆ. ಇಡ್ಲಿ ಪಡ್ಡ ವಡೆ ದೋಸೆ ಅಂತೇಳಿ ನಮ್ಮ ಮನ್ಯಾಗ ಹಿಂಗೆ ಜೋಳದ ರೊಟ್ಟಿ ನೋಡ್ರಿ. ಬಿಸು ಬರ್ರಿ. ಈಗ ನಾನು ನಮ್ಮ ಗೌರಿ ಹಾಲು ಹಿಂಡ್ಕೊಂಬರ್ತೀನಿ. ಗೌರಿ ಹಾಲು ಹಿಂಡ್ಕೊಂಡ್ ಬಂದವನ ಶಿಸ್ತ 1 ಲೀಟ್ರ್ ಹಾಲು ಹಾಕಿ 4 ರೊಟ್ಟಿ 3 ಹಾಕಿ ಅವನವನು ಅದ್ರಾಗ ಬೆಲ್ಲ ಹಾಕಿ ಕಲಿಸಿ ತಿಂದ ಹೋಗ್ಬಿಡ್ತು ನೋಡ್ರಿ. ಓಕೆ ಬಾಯ್. ಇವತ್ತಿನ ರೂಟಿನ ಹೆಂಗೆ ಐತಂತ ಹೇಳ್ರಿ. ಪ್ಲೀಸ್ ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಪಪ್ಪಳಿ ಗಿಡದಾಗ ಪಪ್ಪಳಿ ಹಣ್ಣು ಆಗ್ಯಾವ ನೋಡ್ರಿ. ಬರ್ರಿ ನಮ್ಮ ಗೌರಿ ಹಾಲು ನಿಂತೈತಿ. ಈಗ ಬಡ ಹೋಗಿ ಗೌರಿ ಹಾಲು ಹಿಂಡ್ಕೊಂಡು ಬರೋಣಂತ ಬರ್ರಿ. ಸೂರ್ಯದೇವನ ಬಂದಿಲ್ಲ ನೋಡು ಇನ್ನು. ಟೈಮ್ ಎಷ್ಟಾಯ್ತು ನಾನು ನೋಡ್ತೇನೆ ಅಂದ್ರೆ. ಸೂರ್ಯದೇವ ಟೈಮ್ ಎಷ್ಟಾಯ್ತು? ಟೈಮ್ 6:40 ಏನು 39 ಆಗೈತಿ. ಗೌರಿ ಗುಡ್ ಮಾರ್ನಿಂಗ್. ನಮ್ಮ ಮನೆಯವ್ರು ಹಾಲು ಹಿಂಡಾಕತ್ತಾರು.
ಹಾಲು ಹಿಂಡಾಕತ್ತಾರ ಅಲ್ಲ ಒಂದಿಟ್ಟ ಮುಂದೆ ಬಂದು ಮಾಡಿರ ಮುಂದೆ ಬಂದ್ರೆ ಗೌರಿ ಇದು ಮಕ್ಕ ಕಾಣಿಸಂಗಿಲ್ಲ. ಎಷ್ಟು ಎಣ್ಣೆ ಹೊಡಿ ಒಂದಿನ ಮಳೆ ಆತಂದ್ರೆ ರಾಜಗಿರಿ ಕಿರ್ಸ್ಕೊಂಡು ಏನಾರು ಹುಟ್ಟೈತಿ ನೋಡೊಳಗ ಬರೀ ಗೋಳಿ ಹುಟ್ಟಿದ ಕಿತ್ಕೊಂಬಂದು ಒಂದಿಟ್ಟ ತೊಗೊಂಬಂದು ಇಡ್ಬೇಕು ಮಾಡಿ ಹೆಣ್ತಿ ಮಾಡಿ ಕೊಡ. ನಾವು ಮಾವಿನಕಾಯಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಅಲ್ಲಿ ಹಿಂದೆ ಗಿಡ ತುಂಬ ಹೂವು ಎಲ್ಲಿನ ಕಾಣಿಸಂಗಿಲ್ಲ ಆ ನಮನೆ ಆಗಿದ್ದು. ಆದ್ರೆ ಎಲ್ಲ ಉದುರಿದೆ ನೋಡವು ಅದು ಹಿಂದೆ ಐತಿ ನೋಡ್ರಿ ಇಂಥ ಅದೃಷ್ಟ. ಬೆಳಿಗ್ಗೆದ್ದ ನಮ್ಮ ಗೌರಿ ಹಾಲ ಹಿಂಡಿ ಅರ್ಧ ಕೆಳಗೆ ಚೆಲ್ಲಿ ಹಾಲು ಉಣ್ಣೋದು ಎಲ್ಲರೂ ಪಾಕೆಟ್ ಹಾಲು ಉಣ್ತೀರಿ. ನಮ್ಮ ಗೌರಿ ಹಾಲು ಉಣ್ಣುವಂಥ ಅದೃಷ್ಟ ಯಾರಿಗಿಲ್ಲ ಯಾರಿಗೂ. ಹೆಂಗಪ್ಪಗ ಕಾದು ನೋಡ್ಬೇಕಾಗಿದೆ ಕಾದು ನೋಡ್ಬೇಕಾಗಿದೆ. ಮಾಡ್ತಾನು ನಾ ಡೈರೆಕ್ಟ್ ಮಾಡ್ತಾನು ನಾ ಇದನ್ನ ಮಾಡ್ತಾನು ಅಂತಾಳ. ಚಾ ಕುಡಿಯಂಗಿಲ್ಲ ಸ್ವೀಟ್ ತಿನ್ನಂಗಿಲ್ಲ ಅಂತಾಳ. ಈಗ ನಾ ಕುಡಿ ಚಾ ಕಸ್ಕೊಂಡ್ ಕುಡಿಯಾಕತ್ತಾಳ ನೋಡ್ರಿ. ನನ್ನ ಗಂಡ ಎಷ್ಟು ಡಿಮೋಟಿವೇಟ್ ಮಾಡ್ತಾರ ಗೊತ್ತನೇ ಅವರು ಚಾ ಕಾಸ್ಕೊಂಬಂದು ಚಾ ಕುಡಿಯಾಕತ್ತಾರ. ಚಾ ಕಾಸ್ಕೊಂಬಂದು ಚಾ ಕುಡಿಯಾಕತ್ತಾರ. ಅದಕ್ಕೆ ಹೆಂಗ್ ಮಾಡ್ಬೇಕು ಗೊತ್ತನ ನನಗೊಂದು ಅರ್ಥ ಆಗೋನ್. ಚಾ ಮಸ್ತ್ ಆಗೈತಿ. ನನಗೊಂದು ತಿಳಿವಲ್ದಾಗೈತಿ. ಈಗೇನು ರೊಟ್ಟಿ ಮಾಡಾಕತ್ತಾಳ ಸಣ್ಣ ಹುಡುಗಿಯಾಗಿ ಆಟ ಆಡಾಕತ್ತಾಳ ತಿಳಿವಲ್ದಾಗೈತಿ ನೋಡ್ರಿ. ಹಿಟ್ಟು ಹೆಂಗ್ ಮಾಡ್ಕೊಂಡ ಮತ್ತೆ ಕೈಯಾಗ ತಗೋ ಒಂದಿಟ ಕುಡಿ. ನಾ ಈ ಕಡೆ ಕುಡ್ದಿ ನೀ ಈ ಕಡೆ ಕುಡಿ ಅಂತ ಮತ್ತೆ ಚಾ ಕೊಟ್ರು ನನ್ನ ಕೈಯಾಗ ಕೊಟ್ಟು ಮತ್ತೆ ವಿಡಿಯೋ ಮಾಡಾಕತ್ತಾರ. ಅಂದ್ರೆ ನನ್ನ ಡಯಟ್ ಎಲ್ಲ ಹಾಳಾಗ್ಬೇಕಂತ ಅವ್ರದ್ದು. ಇಲ್ಲ ಚಾ ಕುಡಿಬೇಕು ಕುಡಿಬಾರ್ದ ಕೈಯಾಗ ಹಿಡ್ಕೊಂಡೇನಿ. ಹಾಂ ಥ್ಯಾಂಕ್ ಯು ಒಂದಾಗ ಬಿಟ್ಟು ಕುಡಿತೇನೆ. ಅವ್ರು ಕುಡ್ದಾರ ಅದನ್ನ ಅವ್ರು ಹೆಂಗೆ ಕಾಸಿರ್ತಾರೆ ಗೊತ್ತ. ಚಾ ಮಸ್ತ್ ಆಗೈತಿ. ಪಾಯಸ ಕುಡಿತೇವಲ್ಲ ಹಂಗೆ. ಸಾಕಪ್ಪ ಹೇಳ್ಬಿಟ್ಟು ಬರ್ರಿ ನಮ್ಮ ಸೂರ್ಯ ಅಲ್ಲಿ ಬಂದಾನ. ನಮಸ್ಕಾರ ರೀ ಸೂರ್ಯದೇವ. ಬಾಳಿ ಗಿಡ ಅಂದ್ರು ಮಸ್ತ್ ಹಸನ್ ಮಾಡೀನಿ. ಬಾಳಿಕಾಯಿ ಅಂತೂ ಮಸ್ತ್ ಕಾಯಿ ಆಗ್ಯಾವ. ಹಣ್ಣು ಭಾಳ ಆಗ್ಯಾವ. ಯಾರ್ಯಾರು ತಿನ್ನೋರಿದ್ರೆ ಬರ್ರಿ ಬಾಳಿಕಾಯಿಗೆ. ನಮ್ಮ ಮಾವಿನ ಗಿಡ ಒಣಗಾಕತ್ತ ಅಂತೇಳಿ ನಾವು ಭಾಳ ಇದನ್ನ ಮಾಡ್ಕೊಂಡಿದ್ದೀವಿ. ಆದರೂ ಕಾಯಿ ಎಲ್ಲ ಉದುರೈತಿ ಎಲ್ಲ ಆಗೈತಿ. ಆದ್ರೆ ಏನು ಒಣಗೋದೆಲ್ಲ ಅನಿಸ್ತೈತಿ ನೋಡೋಣ್ರಿ. ಹೆಲ್ತ್ ಇನ್ಶೂರೆನ್ಸ್ ಹೆಂಗ ನಂಗೆ ಗೊತ್ತಿಲ್ಲ ನೋಡಿ ಅದ್ರ ಬಗ್ಗೆ. ಹಾಂ ಭಾಳ ಬರಲ್ಲ. ಬರತ್ತ ಅಷ್ಟೇ ಬರಲ್ಲ. ಹಾಂ KG ಅರ್ಶಿನ ತೊಗೊಂಬಂದೇನಿ. ಅರ್ಶಿನ ಎಲ್ಲ ಕಡೆ ಕೇಳೀನಿ ಹಿಂಗಿರ್ಬೇಕು ಅರ್ಶಿನ. ಹಿಂಗಿಲ್ಲ, ಸಣ್ಣ ಐತಿ. ಸಣ್ಣ ಇದ್ರೆ ಅಷ್ಟು ಚಲೋ ಇರಂಗಿಲ್ಲ ಅಂತ ಸಪ್ಪೆ ಅಂತದು. ಇದು ಎಷ್ಟು ಸ್ಟ್ರಾಂಗ್ ಐತಿ. ಕೊತ್ತಂಬರಿ ಲೇಟಾಗಿ ಹುಡ್ತದೆ 25. ಹಾಂ ಲೇಟಾಗಿ ಹುಡ್ತದ. ಅದು ಭಾಳ ಅಂದ್ರೆ ಭಾಳ ಲೇಟಾಗಿ ಹುಡ್ತದೆ. ಇದು ಮಸ್ತ್ ಐತಿ ನೋಡಪ್ಪ. ನೆಕ್ಸ್ಟ್ ಟೈಮ್ ಇಂಥ ತೊಗೊಬಾರ್ದು. ಮೆಂತೆ 5 ದಿನದಲ್ಲೆಲ್ಲ ಕಾಣಿಸ್ಕೊತದ. ಮೆಂತೆ ಬೇಗ ಹುಟ್ಟುತ್ತೆ. ಇದು ಲೇಟು. ನಾನು ಅರ್ಶಿನ ಬೇರೆ ಇಲ್ಲ ಅರ್ಶಿನ
ನಮ್ಮ ಕಡೆ ನಾವು ಮಸಾಲೆ ಖಾರ ಮಾಡ್ತೀವಲ್ಲ, ಮಸಾಲೆ ಖಾರ ಮಾಡಬೇಕಾದ್ರೆ ಮಸಾಲೆ ಎಲ್ಲ ಮೆಣಸಿನ್ಕಾಯಿ ಜೊತೆನ ಕುಟ್ಟಿಸ್ತೀವಿ. ಇಲ್ಲಾಂದ್ರೆ ಮೆಣಸಿನ್ಕಾಯಿ ಪೌಡ್ರ್ ಮಾಡಿಸ್ಕೊಂಬಂದಿಂದ ಮನ್ಯಾಗೂ ಕೂಡಿಸ್ತೀವಿ. ನಾನು ಈಗೇನು ಮಾಡ್ತೇನೆಂದ್ರೆ ಮೆಣಸಿನ್ಕಾಯಿ ಜೊತೆನ ಅದನ್ನು ಮಸಾಲೆ ಕೊಟ್ಟು ಕಳಿಸ್ತೀನಿ, ಪೂರ್ತಿ ಸಣ್ಣಕ್ಕೈತೆ ಅಂತೇಳಿ. ನಾವಿಲ್ಲಿ ಮಿಕ್ಸಿ ಹಾಕಬೇಕು, ಇಲ್ಲಾಂದ್ರೆ ಕಲ್ಲಾಗ ರುಬ್ಬಬೇಕು. ರುಬ್ಬಿದ್ರೆ ಮಸಾಲೆ ಪೂರ್ತಿ ಸಣ್ಣಗಾಗಿಲ್ಲ. ಮಸಾಲೆ ಎಷ್ಟು ಪೂರ್ತಿ ಸಣ್ಣಕ್ಕೈತಲ್ಲ ಅಷ್ಟು ಖಾರ ಟೇಸ್ಟಿಯಾಗಿ ಬರ್ತೈತೆ ಅಂತೇಳಿ ನಾನು ಈಗ ಹಂಗೆ ಮಾಡ್ತೇನೆ. ಮೊನ್ನೆ ಒಂದು 4 kg ಮೆಣಸಿನ್ಕಾಯಿ ತೊಗೊಂಬಂದಿದ್ವಿ. ಅದಕ್ಕೆ ಬೇಕಾಗಿರೋ ಎಲ್ಲ ಥರದ ಮಸಾಲೆನ ತೊಗೊಂಬಂದಿದ್ದೀನಿ. ಗರಂ ಮಸಾಲನ ಮನ್ಯಾಗ ಮಾಡಿಟ್ಕೊಂಡಿರ್ತೇನೆ. ಚಿಕನ್ ಮಟನ್ ಏನಾದರೂ ಮಸಾಲೆ ರೈಸ್ ಸತಿ ಮಾಡಬೇಕಾದ್ರೆ ಅದನ್ನು ನಾನು ಈ ಸಲ ಏನು ಮಾಡೋಕ್ಕಂದ್ರೆ ಜಾಸ್ತಿ ಮಸಾಲೆನ ಅದಕ್ಕೆ ಹಾಕಿದ್ರೆ ಆಯಿತು, ಮತ್ತು ಎಕ್ಸ್ಟ್ರಾ ನಾವು ಹೊಳೆ ವಾಪಸ್ ಮಸಾಲೆ ಹಾಕಬೇಕಂತೇನಿಲ್ಲ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳಕತ್ತಿದ್ದು ನೋಡಿರಿ. ಮೆಣಸು, ಏಲಕ್ಕಿ ಇವು ನಾವು ದೊಡ್ಡ ಏಲಕ್ಕಿ ಅಂತೀವಲ್ಲ, ಹಿಂಗೆ ಬಡ್ಡಿ ಏಲಕ್ಕಿ ಅಂತ ಐತೆ ನೋಡಿರಿ ಏಲಕ್ಕಿ. ಇದಕ್ಕೂ ಕಲರ್ ಹಾಕ್ಯಾರ ಏನಂತ ನಂಗೆ ಅಷ್ಟೊಂದು ಗೊತ್ತಾಗಲ್ತಪ್ಪ. ಇನ್ನೂ ಸ್ವಲ್ಪ ಕಲರ್ ಥರ ಅಂತ ಅನ್ಸಾಗತೈತಿ, ಗೊತ್ತಿಲ್ಲ. ಇದು ಜೀರಿಗೆ ಎಲ್ಲನೂ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಅರಿಶಿನ ಪಾವು kg ಅರಿಶಿನ ಬೇರೆ ತೊಗೊಂಬಂದಿನಿ. ಅದನ್ನು ಕಲ್ಲಲ್ಲಿ ಜಜ್ಕೊಂಡೆ ನಾನು ಸ್ವಲ್ಪ ಹುರ್ಕೋಬೇಕಂತೇಳಿ. ಇದೆಲ್ಲ ನೋಡಿರಿ ರಾಮಪತ್ರಿ, ಪಲಾವಿನಿ ಎಲ್ಲನೂ ಇಷ್ಟೂ ಹುರ್ಕೋಬೇಕು. ಇವು ಎಷ್ಟು ಬೇಕು ನೋಡಿರಿ, ಅದಕ್ಕೆ 3 kg ಎಷ್ಟು ಬೇಕು ನೋಡಿ ಅಷ್ಟು. ನಾನು ಹಿಂಗೆ ಅಳತೆ ಪ್ರಕಾರ ಅಂತ ಮಾಡಲ್ಲ, ಕೈ ಅಳತೆ ಕಣ್ಣು ಅಳತೆ ಮೂಲಕ ನಾವು ಮಾಡೋದು. ಇಷ್ಟು ಮಿಕ್ಸ್ ಮಾಡಿದಾಗ ಎಷ್ಟಾಕೈತೆ ನೋಡ್ಕೊಂಡು ಎಲ್ಲ ಮಸಾಲೆ ಹಾಕ್ಕೊಂಡು ಉಳಿದದ್ದು ಏನು ಮಾಡ್ತೇನೆ, ಗರಂ ಮಸಾಲ ಪೌಡರ್ ಮಾಡಿ ಇಟ್ಕೋತೇನೆ ನಾನು. ಅಡುಗೆ ಪಲಾವ್ ಮಾಡಿದ್ರೆ, ಬಿರಿಯಾನಿ ಮಾಡಿದ್ರೆ, ಚಿಕನ್ ಮಟನ್ ಮಾಡಿದ್ರೆ ಅದಕ್ಕೆ ಹಾಕಕ್ಕಂತೇಳಿ. ಸದ್ಯಕ್ಕೆ ಇದು ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎಲ್ಲನೂ ತೊಗೊಂಡೇನಿ. ಗಸಗಸೆ ತೊಗೋಬೇಕು. ಗಸಗಸೆ ಹುರಿದಿದ್ದದ ಹಾಗಾಗಿ ಒಳಗಡೆ ಇಟ್ಟೇನೆ ಅವನ್ನ. ಆಮೇಲೆ ಗಸಗಸೆ ಹಾಕ್ಕೊಳ್ಳೋದು. ಮಸಾಲೆನ ಎಲ್ಲ ಥರದ ಮಸಾಲೆನೂ ತೊಗೊಂಡೇನಿ. ಜಸ್ಟ್ ಈಗ ಇಲ್ಲೇ ಹುರ್ಕೊಳಕ್ಕಂಥೇಳಿ ಬಾಳ್ಗಿನೂ ಇಟ್ಟೇನಿ. ಒಲೆ ಹೊತ್ಸಿದ್ನಿ. ಮುಂಜಾನೆ 5 ಗಂಟೆಗೆ ಇದ್ದೇನೆ. ಸದ್ಯಕ್ಕೆ 4 ನೋಡಿದ್ರೆ ನೀವು ಬೈತೀರೇನೋ, ಏನು ಮಾಡೋಕ್ಕಾಗಿಲ್ಲ. ಹೆಂಗಿರ್ತೇನೆ ಹಂಗೆ ನ್ಯಾಚುರಲಾಗಿ ವಿಡಿಯೋ ಮಾಡ್ತಿರ್ತೇನೆ ನಾನು. ಬರೀಗಿನ ಇಷ್ಟನ್ನು ಹುರ್ಕೊಂಡಂತ ಭಾಳಷ್ಟು ಜನ ಮಸಾಲೆ ಖಾರ ಮಾಡೋದು ತೋರಿಸ್ರಿ ಅಂತ ಹೇಳ್ತೀರಿ. ಭಾಳಷ್ಟು ಸಲ ನಾನು ಕ್ಲಿಯರಾಗಿ ತೋರಿಸೇನಿ. ಬಟ್ ನಂಗೆ ಪ್ರಾಬ್ಲಮ್ ಏನಂತಂದ್ರೆ ನಂಗೆ ಅಳತೆ ಪ್ರಕಾರ ತೋರ್ಸೋಕ್ಕಾಗಲ್ಲ, ಅದು ನಂಗೆ ಪ್ರಾಬ್ಲಮ್. ಹಾಗಾಗಿ ನಾನು 3 kg ಮೆಣಸಿನ್ಕಾಯಿಗೆ ಒಟ್ಟು ಎಷ್ಟು ಹಾಕೋತೀನಿ ಅಂತ ತೋರಿಸ್ತೇನೆ. ಒಟ್ಟಿಗೆ ಇಷ್ಟನ್ನು ಅರಿಶಿನ ಅಂತೂ ಇಷ್ಟು ಹಾಕ್ಕೋತೀನಿ. ಇಷ್ಟನ್ನು ಹುರಿದ ಇದ್ರೊಳಗೆ ಹಾಕ್ತೇನೆ. ಒಂದೊಂದು ಸಪ್ರೇಟ್ ಹುರ್ಕೊಂಡು ಇದ್ರೊಳಗೆ ಹಾಕ್ಕೋತೀನಿ. ಮತ್ತು ಇಲ್ಲಿ ಕರಿಬೇವು ಸಹಿತ ಐತಿ. ಕರಿಬೇವು ಇದೆ ಆಪ್ಷನಲ್, ಬೇಕಿದ್ರೆ ಇವಾಗ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಕರಿಬೇವು ನೋಡಿ ಅದಕ್ಕೆ ಹಂಗೆ ಕೆಲಸ ಮಾಡೋಕೆ ನಿಂತೇನಿ. ಟಿಕ್ಲಿ ಸಹಿತ ಹಚ್ಕೊಂಡಿಲ್ಲ ನೋಡಿ. ವಿಡಿಯೋ ಮಾಡ್ಕೋಬೇಕಾದ್ರೆ ಅವಾಗ ನೆನಪಾಕೈತದೆ, ಅಲ್ಲಿ ಮಟ್ಟ ನೆನಪನಾಗಂಗಿಲ್ಲ. ಈಗ ಇದೊಂದು ತೆಗೀತೆ ಹೋಗಿಲ್ರಿ ನೋಡಿ ನಮ್ಮ ಮನೆಯವ್ರು. ಮಸೀದಿರ್ಬಿ ತರಾಕಂತ ಹೋಗಿದ್ವಿ. ಆಯ್ತು ಮಸೀದಿರ್ಬಿ ಅಂತೀವಿ. ಇಷ್ಟೇ ರೀ. ಫಸ್ಟ್ ಎಣ್ಣೆ ಹಾಕಕ್ಕೆ ಹುರ್ಕೊಳ್ಳೋದು ನೋಡೋಣ. ಅಂದ್ರೆ ತವಿ ಜಾಸ್ತಿ ಕಾಣತ್ತಿದ, ಕೆಳಗೆ ಇಟ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಕಾಣಿಸಾಗತ್ತಲ್ಲ, ಒಂದೊಂದು ಮೆಂತೆ ಏನು ಭಾಳ ಹಾಕಂಗಿಲ್ಲ, ಸ್ವಲ್ಪ ಹಾಕ್ಕೊಳ್ಳೋದು. ಯಾಕಂದ್ರೆ ನಾವು ಮಾಡ್ತಿರ್ತೀವಲ್ಲ, ನಮ್ಗೆ ಗೊತ್ತಾಗ್ಬಿಡ್ತೈತೆ ಅದು. ನಮ್ಮ ಯಜಮಾನರು ನೀರು ಹಸಕತ್ತಾರ. ಮೆಣಸಿನ್ಕಾಯಿ ತುಂಬ ತೆಗೆದ ಒಣಗಿಸಿ ಇಟ್ಟೈತಿ. ಇವತ್ತೇನಿಲ್ಲ, ನಾಳೆ ಕೊಟ್ಟಿಸ್ಕೊಂಬರ್ತಾರೆ. ಇವತ್ತು ಸ್ವಲ್ಪ ರಾಮದುರ್ಗಕ್ಕೆ ಹೋಗೋದೈತಿ. ಇನ್ನೂ ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಇದಾಗೈತಿ, ಖಾಲಿ ಆಗೈತಿ. ಅದನ್ನ ಹುರ್ಕೋಬೇಕಾ, ಬಯಕತ್ಬಿಟ್ಟಾರ ನಮ್ಮ ಮನೆಯವರು. ಹಚ್ಚಿಸ್ಬಾರ್ದು ಇವನ್ನ. ಇಷ್ಟೆಲ್ಲ ಮಸಾಲೆ ನೋಡಿ ಮತ್ತು ನಮ್ಮ ಮನೆಯವ್ರ ಮದುವೆನ ಫಿಕ್ಸ್ ಮಾಡೀವಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಥರ ಏನಿಲ್ಲ. ಈಗ ಮಳೆಗಾಲ ಶುರು ಆತಂದ್ರೆ ಮತ್ತು ನಮ್ಗೆ ಖಾರ ಅವಾಗ ಕುಡಿಸ್ಕೊಳಕ್ಕಾಗಿಲ್ಲ, ಕಾಯೆಲ್ಲ ಫುಲ್ ಮೆತ್ತಗಾಗಿಬಿಟ್ಟಿರ್ತಾವೆ. ಅದ್ರ ಸಲುವಾಗಿ ಈಗ ಒಂದು 3 kg ಮತ್ತು 4 kg ತೊಗೊಂಬಂದ ಕುಟ್ಟಿಸಿ ಇಟ್ರಾತಂತೇಳಿ ನಾವು ಇದನ್ನು ಎಣ್ಣೆ ಹಾಕಿ ಆದರೂ ಹುರ್ಕೋಬೋದು ಮಸಾಲೆ, ಇಲ್ಲಾಂದ್ರೆ ಹಂಗನಾದರೂ ಹುರಿಬೋದು. ನಾನು ಒಂದೊಂದು ಸಲ ಎಣ್ಣೆ ಹಾಕಿಡ್ತೇನೆ, ಒಂದೊಂದು ಸಲ ಹಂಗೆ ಹುರಿತೀನಿ. ಮಸಾಲೆನ ನೀಟಾಗಿ ಎಷ್ಟು ಚಲೋ ಹುರ್ಕೋತೀವಲ್ಲ ಅಷ್ಟು ಮಸ್ತ್ ಖಾರ ಬರ್ತೈತಿ. ಮಸಾಲೆ ಖಾರ ಅಂದ್ರೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಡ್ತಾರೆ.
ಪಾಪ ನನ್ನ ಫ್ರೆಂಡ್ ಒಬ್ಬಳು ಹೇಳಿದ್ರು ಮಸಾಲೆ ಖಾರ ಕೊಟ್ಟು ಕಳಿಸಿ ಅಂಥೇಳಿ. ಆದರೆ ನಾನು ಇದು ಪೌಡರ್ ಅಷ್ಟೇ ಮಾಡಿಟ್ಟಿರ್ತೀನಿ. ಮಸಾಲೆ ಖಾರ ಅಂದ್ರೆ ಅದು ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀವಲ್ಲ ಆ ಥರ ಏನು ಮಾಡೋಕತ್ತಿಲ್ಲ, ಹಾಗಾಗಿ ಕೊಟ್ಟು ಕಳ್ಸೋಕತ್ತಿಲ್ಲ. ಮತ್ತು ಇವಾಗ ಮೆಣಸಿನ್ಕಾಯಿ ರೇಟ್ ಅಂದ್ರೆ ಈ ಸಲ ಅಂತೂ ಭಾಳ ರೇಟ್ ಜಾಸ್ತಿ ಅದಾವಪ್ಪ ಮೆಣಸಿನ್ಕಾಯಿದು. ಅದೊಂದು ದೊಡ್ಡ ಕಷ್ಟ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೇನೆ ನಾನು ಏನೇನು ಹೆಂಗೆಲ್ಲ ಮಾಡಿದ್ವಿ ಅಂತ. ಪ್ಲೀಸ್ ಆದಷ್ಟು ಎಲ್ಲರೂ ವಿಡಿಯೋನ ಲೈಕ್ ಮಾಡಿರಿ. ಹೊಸದಾಗಿ ನೋಡ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.